ಸುಮಾರು 9-9:30 ಆ ಟೈಮಲ್ಲಿ ಹೋಗ್ಬಿಟ್ಟು ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋ ಟೈಮಲ್ಲಿ ನಾನು ರಿಸೆಪ್ಷನ್ ಇನ್ಫಾರ್ಮ್ ಮಾಡಿದೆ, ಈ ಪರ್ಟಿಕ್ಯುಲರ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗ್ತಾ ಇದ್ದೀನಿ ಅಂತ. ಏನಕ್ಕಂದರೆ ನಾನು ತೋರಿಸ್ಕೊತಾ ಇರೋ ಡಾಕ್ಟ್ರು ಪರ್ಟಿಕ್ಯುಲರ್ ಆಗಿ 5 ಹಾಸ್ಪಿಟಲ್ಗೆ ಹೋಗ್ತಾಯಿದ್ರು. ಅವ್ರ ಕ್ಲಿನಿಕಲ್ಲಿ ತೋರಿಸ್ಕೊತಾ ಇದ್ದಿದ್ದು ಎವ್ರಿ ಮಂತು. ಸೊ ಅವ್ರು ಈ 5 ಹಾಸ್ಪಿಟಲ್ಸಲ್ಲಿ ನಿಮ್ಗೆ ಯಾವ ಬಜೆಟಲ್ಲಿ ಸೆಟ್ ಆಗುತ್ತೋ ಆ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗೋಕ್ಕೆ ಮುಂಚೆ ನೀವು ರಿಸೆಪ್ಷನಲ್ಲಿ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳಿದರು. ಸೊ ಇನ್ಫಾರ್ಮ್ ಮಾಡುವಾಗ ಅಡ್ಮಿಟ್ ಆದ್ವಿ. ಹೋಗಿದ ತಕ್ಷಣ ಅವರೆಲ್ಲ ನೋಡಿಬಿಟ್ಟು, ಆವಾಗ ನಾನು ಹೋಗಿದ ತಕ್ಷಣ ನಮ್ಮ ಅತ್ತೆ ಮಾವ ಎಲ್ಲರೂ, ನಮ್ಮ ಯಜಮಾನರು ಎಲ್ಲರೂ ಬಂದುಬಿಟ್ರು ಹಾಸ್ಪಿಟ್ಲಿಗೆ. ಅವರು ನನ್ನ ಲೇಬರ್ ವಾರ್ಡ್ ಒಳಗಡೆ ಕರ್ಕೊಂಡೋಗಿ ಹೊಟ್ಟೆಗೆ ಒಂದು ಮಿಷಿನ್ ಥರ ಆಗಿದೆ. ನನಗಂತೂ ಫಸ್ಟ್ ಎಕ್ಸ್ಪೀರಿಯೆನ್ಸು ತುಂಬ ಭಯ ಆಗ್ತಾಯಿತ್ತು. ಏನಿದು, ನನಗೆ ಇಷ್ಟು ದಿನ ಚೆನ್ನಾಗೇ ಇತ್ತಲ್ಲ, ಈಗೇನು ಈ ಥರ ಆಗ್ತಾಯಿದೆ, ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಐಡಿಯಾನೇ ಇರಲಿಲ್ಲ ಕಂಪ್ಲೀಟಾಗಿ. ನನಗೆ ತುಂಬ ಭಯ ಪಡ್ಕೊಂಡ್ಬಿಟ್ಟಿದ್ದೆ ನಾನು. ಅಂದರೆ ಲೋವರ್ ಬ್ಯಾಕ್ ಮತ್ತು ಸಿಕ್ಕಾಪಟ್ಟೆ ನೋವು ಇರ್ತಾಯಿತ್ತು. ನನಗೆ ಒಂದು ಟಯರ್ಡ್ನೆಸ್ ಫೀಲ್ ಇತ್ತು. ನನಗೆ ಸಿಕ್ಕಾಪಟ್ಟೆ ಒಂಥರ ಟಯರ್ಡ್ ಆಗ್ತಾಯಿದ್ದೆ ನಾನು. ಸೊ ಅವ್ರು ನೋಡಿಬಿಟ್ಟು ಒಂದು ಸೈಡ್ ನಾನು ತಿರ್ಕೊಂಡಾಗ ಬೇಬಿದು ಹಾರ್ಟ್ ಬೀಟ್ ಬಂದುಬಿಟ್ಟು ಜಾಸ್ತಿ ಕಾಣಿಸ್ತಾ ಇತ್ತು. ಸರಿ, ಇಷ್ಟೊತ್ತು ಆ ಕಡೆನೇ ತಿರುಗಿದ್ದೀನಿ ಅಂತ ತಿರುಗಿದಾಗ ಸ್ವಲ್ಪ ಹಾರ್ಟ್ ಬೀಟ್ ಕಡಿಮೆ ಅನಿಸ್ತು ನನಗೆ. ಸೊ ನನಗೆ ಅಲ್ಲ, ಅಲ್ಲಿದ್ದಿದ್ದು ನರ್ಸ್ ಸ್ಟೇಷನಲ್ಲಿ ಅವರು ನೋಡಿ ಅದನ್ನೇ ಹೇಳಿದ್ರು. ನಾನು ಸುಮಾರು ಒಂದು 9:45 ಏನೋ ಲೇಬರ್ ವಾರ್ಡ್ ಒಳಗಡೆ ಕರ್ಕೊಂಡು ಹೋಗಿದ್ದವ್ರು. ನಾನು 10:30 ತನಕ ಅಬ್ಸರ್ವೇಷನಲ್ಲೇ ಇಟ್ಟಿದ್ರು. ಆಮೇಲೆ ಡಾಕ್ಟ್ರು ಬಂದು ಲೇಬರ್ ವಾರ್ಡಲ್ಲೇ ನೋಡಿದ್ರು. ಆ ಟೈಮಲ್ಲಿ ಬಂದುಬಿಟ್ಟು ನಮ್ಮ ಅತ್ತೆ ಮಾವ ಆಗಲಿ, ನಮ್ಮ ಯಜಮಾನರು, ನಮ್ಮ ಅಪ್ಪ ಮೇಲೆ ಏನು ಸಜೆಸ್ಟ್ ಮಾಡಿದ್ರು ಅಂದರೆ, ಇಡೀ 9 ಮಂತ್ಸು ಅವಳು ತುಂಬ ನಾರ್ಮಲಾಗೇ ಇದ್ಲಲ್ಲ, ಏನಕ್ಕೆ ಅವಳಿಗೆ ಈಗ ಆಪ್ರೇಷನ್ ಮಾಡೋದು, ಸೊ ಪೇಯ್ನ್ಸ್ಗೆ ನೀವು ಇಂಡ್ಯೂಸ್ ಮಾಡಿಬಿಡಿ ಇಂಜೆಕ್ಷನ್ಸ್ ಅಂತ ಹೇಳ್ಬಿಟ್ಟು ಸಜೆಸ್ಟ್ ಮಾಡಿದ್ರು. ಸರಿ, ಡಾಕ್ಟ್ರು ಬಂದುಬಿಟ್ಟು ಈಗ ನಾನು ಒಂದಷ್ಟಕ್ಕೆ ಓಕೆ ಆ್ಯಕ್ಟಿವ್ ಆಗಿ ಮಾತಾಡೋದ್ರಿಂದ ಬಂದುಬಿಟ್ಟು ಅವ್ರು ಏನು ಮಾಡಿದ್ರು ಅಂದರೆ, ಓಕೆ ಅಂತ ಹೇಳ್ಬಿಟ್ಟು ನೈಟ್ ಒಂದು ಇಂಜೆಕ್ಷನ್ ಕೊಟ್ಟರು ನನಗೆ. ಸುಮಾರು ಒಂದು 11:30 ಟೈಮಲ್ಲಿ ನೈಟೆಲ್ಲ ಒಂದು ಲೈಟಾಗಿ ನಂಗೆ ಪೇಯ್ನ್ಸ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಆದರೆ ತುಂಬ ಹೆವಿ ಪೇಯ್ನ್ಸ್ ಇರಲಿಲ್ಲ. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಬಂದು ಡಾಕ್ಟರ್ಸ್ ನೋಡಿದ್ರು. ಆದರೆ ಅದಕ್ಕಿಂತ ಮುಂಚೆ ನಿಮ್ಗೆ ಮೆನ್ಷನ್ ಮಾಡಬೇಕು, ಇಡೀ ನೈಟೂ ನನಗೆ ಹೊಟ್ಟೆಗೆ ಆ ಮಿಷಿನ್ ಕಟ್ಟಿಟ್ಟಿದ್ರು. ನಾನು ವಾಶ್ರೂಮ್ಗೆ ಹೋಗಬೇಕು ಅಂದ್ರೂ ನಾನು ಆ ಮಿಷಿನ್ ಜೊತೆನೇ ಹೋಗಬೇಕಾಗಿತ್ತು, ಮಿಷಿನ್ ಜೊತೆನೇ ಬರಬೇಕಾಗಿತ್ತು. ಅದಂತೂ ನನಗೆ ಹೆಂಗೆ ಹೇಳ್ತೀನಿ, ಒಂಥರ ವರ್ಸ್ಟ್ ಫೇಸ್ ಆಫ್ ಮೈ ಲೈಫ್ ಅಂತೀನಲ್ಲ, ಆ ಥರ ಇತ್ತು ನನಗೆ. ಆ ಪ್ರೆಗ್ನೆನ್ಸಿನ ನಾನು ಎಷ್ಟು ಎಂಜಾಯ್ ಮಾಡೋದು, ನಾವು ಫಸ್ಟ್ ಪ್ರೆಗ್ನೆನ್ಸಿನ. ಆ ಡೆಲಿವರಿ ಟೈಮಲ್ಲಿ ನಾನು ತುಂಬಾ ನೋವು ತಿಂದ್ಬಿಟ್ಟೆ. ಆ ಟೈಮಲ್ಲಿ ನನಗೆ ಯಾಕೆ ಈ ಥರ ಆಗ್ತಾಯಿದೆ ಅನ್ನೋದು ಒಂಥರ ತುಂಬ ಬೇಜಾರಾಗ್ಬಿಟ್ಟಿದ್ದೆ ನಾನು. ಏನು ನನ್ನ ಫೀಲಿಂಗ್ಸ್ನ ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕಂತನೂ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಆ ಥರ ಓಡ್ತಾಯಿತ್ತು ನನ್ನ ಮನಸ್ಸಲ್ಲಿ. ಸೊ ನೈಟೆಲ್ಲ ಆ ಥರ ಇತ್ತು. ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಡಾಕ್ಟರ್ಸ್ ಬಂದು ನೋಡಿದ್ರು. ಅವ್ರು ಏನು ಮಾಡಿದ್ರು ಅಂದರೆ, ಒಂದು ಮಿಸ್ಟೇಕು, ನಾನು ಮುಂಚೆ ದಿನ ನೈಟ್ ಮನೇಲಿ 9 ಗಂಟೆ ತಿನ್ಕೊಂಬಂದಿದ್ದು. ನನ್ನ ಮಗಳು ಬಂದುಬಿಟ್ಟು ಹುಟ್ಟಿದ್ದು ಮಂಗಳವಾರ ಸಂಜೆ. ಸೋಮವಾರ ನೈಟ್ 9 ಗಂಟೆಗೆ ಬಂದು ನಾನು ಅಡ್ಮಿಟ್ ಆಗಿರೋದು. ನೆಕ್ಸ್ಟ್ ಡೇ ಮಂಗಳವಾರ 7 ಗಂಟೆಗೆ ಅವಳು ಹುಟ್ಟಿರೋದು. ಆ ಗ್ಯಾಪಲ್ಲಿ ಬಂದುಬಿಟ್ಟು ನನಗೆ ತಿನ್ನೋಕ್ಕೆ ಏನೂ ಕೊಟ್ಟಿಲ್ಲ. ಇನ್ ಕೇಸ್ ಆಪ್ರೇಷನ್ ಮಾಡಬೇಕಂದ್ರೆ ಹೊಟ್ಟೆ ಖಾಲಿ ಇರಬೇಕಂತ ಹೇಳಿ ಅವ್ರು ಏನೂ ಕೊಟ್ಟಿಲ್ಲ ನಂಗೆ ತಿನ್ನೋದಕ್ಕೆ. ಮತ್ತು ಬೆಳಗ್ಗೆ 8 ಗಂಟೆಗೆ ಏನಾಯಿತು, ನರ್ಸ್ ಬಂದರು, ನೋಡಿದ್ರು, ಡಾಕ್ಟ್ರು ಬಂದು ನೋಡಿದ್ರು, ಇನ್ನೊಂದು ಇಂಜೆಕ್ಷನ್ ಹಾಕಾದ್ಮೇಲೆ ನನಗೆ ಪೇಯ್ನ್ಸ್ ನೈಟಿಂದಾನೇ ಲೈಟಾಗಿ ಸ್ಟಾರ್ಟ್ ಆಗ್ತಾಯಿದೆ. ಆದರೆ ನನ್ನ ಸರ್ವಿಕ್ಸ್ ಓಪನ್ ಆಗಿಲ್ಲ. ನನಗೆ ಪೇಯ್ನ್ಸ್ ಸ್ಟಾರ್ಟ್ ಆಗ್ತಾಯಿದೆ, ಆದರೆ ನನ್ನ ಸರ್ವಿಕ್ಸ್ ಓಪನ್ ಆಗ್ತಾಯಿಲ್ಲ ನನಗೆ. ಸೊ ಅವ್ರು ಏನು ಮಾಡಿದ್ರು, ನೋಡ್ತಾಯಿದ್ರು. ಆಮೇಲೆ ನಂಗೆ ಊಟ ಕೊಟ್ಟಿಲ್ಲ. ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿಗೆ ಕೋಪ ಬಂದುಬಿಡ್ತು ನನಗೆ ನಮ್ಮ ತಾಯಿ ಮೇಲೆ ಕಿರ್ಚಾಡ್ಬಿಟ್ಟೆ. ನನಗೇನಾದರೂ ಬೇಕೇ ಬೇಕೀಗ ಅಂದಿದ್ದಕ್ಕೆ 3 ಗಂಟೆ ಟೈಮಲ್ಲಿ ನಾನು ಬಂದುಬಿಟ್ಟು 2 ಇಡ್ಲಿ ತಿಂದುಬಿಟ್ಟೆ. ನಂಗೆ ಬೇಕೇ ಬೇಕಮ್ಮ. ನೈಟ್ 9 ಗಂಟೆಗೆ ತಿನ್ಕೊಂಬಂದಿರೋಳು ನಾನು. ನೆಕ್ಸ್ಟ್ ಡೇ ಮಧ್ಯಾಹ್ನ ತನಕ ನಂಗೆ ಏನೂ ಕೊಟ್ಟಿಲ್ಲ. ನನಗೆ ಆ ಹೊಟ್ಟೆ ಹಸಿಗೆ ಒಂಥರ ಆಗೋದೆ. ನಾನು 3 ಗಂಟೆಗೆ ನಾನು ಊಟ ಮಾಡಿಬಿಟ್ಟೆ. ನಮ್ಮ ಮಮ್ಮಿನ ಕೇಳಿ 2 ಇಡ್ಲಿ ತರಿಸ್ಕೊಂಡು ತಿಂದುಬಿಟ್ಟೆ. ನಾನು ತಿಂದಾದ್ಮೇಲೆ ನಮ್ಮ ಯಜಮಾನರು ಬಂದರು. ಅವ್ರು ಆ್ಯಕ್ಚುಲಿ ಆ ಟೈಮಲ್ಲಿ ಸ್ವಲ್ಪ ಇನ್ಶೂರೆನ್ಸ್ ಅದೆಲ್ಲ ಓಡಾಡ್ತಾಯಿದ್ರು ಅವರು. ಸೊ ಅವ್ರು ಬಂದರು, ನಾವು ಕುತ್ಕೊಂಡು ಮಾತಾಡ್ತಾಯಿದ್ವಿ. ಅವ್ರು ಕೇಳಿದ್ರು, ಏನು ಬೇಕು ಹೇಳು, ಇನ್ನು ಡೆಲಿವರಿಗೆ ಹೋಗಿ ಬಂದಮೇಲೆ ಈ ಒಂದು 6 ಮಂತ್ಸು 5 ಮಂತ್ಸ್ ನಿನಗೆ ಪಥ್ಯ ಊಟ ಇಟ್ಬಿಡ್ತಾರೆ ಅಂತ ಕೇಳಿದ್ದಕ್ಕೆ ನಾನು ಸರಿ, ನನಗೆ ಮೆಕ್ಡಿಯಲ್ಲಿ ಮ್ಯಾಕ್ ಪಫು ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ ನನಗೆ ಅದು ತಂದ್ಕೊಡಪ್ಪ. ನಾನು ಇಡೀ ಪ್ರೆಗ್ನೆನ್ಸಿಯಲ್ಲಿ ನಾನು ಜಾಸ್ತಿ ತಿಂದಿರೋದೆ ಅಂದರೆ ಮ್ಯಾಕ್ ಪಫ್. ತುಂಬ ಅಂದರೆ ತುಂಬ ಇಷ್ಟ ನನಗೆ. ಅದನ್ನ ತಂದ್ಕೊಡು ಅಂತ ಅವ್ರು ಜಸ್ಟ್ ಹಂಗೆ ಹೋದ್ರೋ ಇಲ್ವೋ ಒಂದು 5:30ಗೆ ನಾನು ಒಂಥರ ಸುಸ್ತಾಗ್ಬಿಟ್ಟೆ. ಅವ್ರು ಸರಿ ತೊಗೊಂಬರ್ತೀನಿ ಅಂತ ಹೋದರು ಅವರು. ನಮ್ಮ ಹಾಸ್ಪಿಟ್ಲ್ ಪಕ್ಕನೇ ಇದ್ದಿದ್ದು ಮೆಗ್ಡಿ. ಸರಿ ಅಂತ ಹೇಳ್ಬಿಟ್ಟು ತೊಗೊಂಬರ್ತೀನಿ ಅಂತ ಹೋದರು ಅವರು. ಹೋಗಿ ಬರೋಷ್ಟರಲ್ಲಿ ನನಗೆ ಒಂಥರ ಸುಸ್ತಾಗಿ ನನ್ನ ವಾರ್ಡ್ಗೆ ಕರ್ಕೊಂಡು ಹೋಗ್ಬಿಟ್ರು ಅವ್ರು. ಇಮಿಡಿಯೇಟಾಗಿ ಜಡೆ ಎಲ್ಲ ಕಟ್ಬಿಟ್ಟು
ನನ್ನ ಬಂದು ಬಿ ಪಿ ಚೆಕ್ ಮಾಡ್ತಾ ಇದ್ದಾರೆ. ನನ್ನ ಬಿ ಪಿ ಡೌನ್ ಆಗ್ತಾ ಹೋಯ್ತು. ನನಗೆ ಇಮಿಡಿಯೇಟಾಗಿ ಆಕ್ಸಿಜನ್ ಸಪ್ಲೈ ಬೇಕಾಗಿತ್ತು. ಇಮಿಡಿಯೇಟಾಗಿ ಹೋಗಿ ಕನ್ಸಲ್ಟ್ ಇಲ್ಲ ಇದು ಆಪ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ರು ಡಾಕ್ಟರ್ಗೂ ಫೋನ್ ಮಾಡಿ ನರ್ಸು ಹೇಳಿಬಿಟ್ರು. ಇಮಿಡಿಯೇಟಾಗಿ ಡಾಕ್ಟ್ರು ಬಂದರು, ಸೈನ್ ಎಲ್ಲ ಆಯಿತು. ನಾನು ಕರೆಕ್ಟಾಗಿ ನನ್ನ ಮಗಳು ಬಂದುಬಿಟ್ಟು ಸುಮಾರಾಗಿ 7 ಗಂಟೆಗೆ ಹುಟ್ಟಿದ್ದು. ಅದಕ್ಕೆ ನಾವು ಮುಂಚೆ ಬಂದುಬಿಟ್ಟು ನನಗೆ ನಿಮಗೆಲ್ಲ ಮೆನ್ಷನ್ ಮಾಡಬೇಕು, ನನಗೆ ಸ್ಪೈನಲ್ಲಿ ಬಂದ್ಬಿಟ್ಟು ಸಿ ಸೆಕ್ಷನ್ ಆದವ್ರು ಎಲ್ಲರಿಗೂ ಗೊತ್ತಿರುತ್ತೆ ಸ್ಪೈನಲ್ಲಿ ಇಂಜೆಕ್ಷನ್ ಹಾಕ್ತಾರೆ ಅಂತ. ಆದರೆ ಇಲ್ಲಿ ನಾನೇನೊಂದು ಫೇಸ್ ಮಾಡಿದೆ ಅಂದರೆ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಷ್ಟು ಜನ ಈ ಥರ ಫೇಸ್ ಮಾಡಿದ್ದೀರಾ ಅಂತ. ನನಗೆ ಯಾರು ಅನೆಸ್ಟಿಷಿಯನ್ ಇದ್ದರು ಅವ್ರು ನನ್ನ ಒಂದು ಕ್ವಶನ್ ಕೇಳಿದರು. ನನಗೊಂಥರ ವಿಯರ್ಡ್ ಅನಿಸ್ತು ಆ ಟೈಮಲ್ಲಿ. ಬಟ್ ನನಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ. ಯಾರಾದರೂ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನಂತರನೇ ಕಮೆಂಟ್ ಸೆಕ್ಷನ್ ಅದ್ರ ಬಗ್ಗೆ ತಿಳಿಸಿ ನನಗೆ. ಅವ್ರು ಬಂದ್ಬಿಟ್ಟು ನಾನು ಒಂದೇ ಕೇಳಿದ್ದು, ನೀವೇನು ಕ್ಯಾಸ್ಟು ಅಂತ ಕೇಳಿದ್ರು ಅನೆಸ್ಟಿಷಿಯನ್. ನಾನು ಈ ಥರ ನಾವು ಪರ್ಟಿಕ್ಯುಲರ್ ಕ್ಯಾಸ್ಟ್ ನಾವು ಅಂತ ಹೇಳಿದೆ ನಾನು. ಏನಕ್ಕೆ ಸರ್ ಈ ಥರ ಕೇಳ್ತಾ ಇದ್ದೀರಾ ಅಂತಲೂ ನಾನು ಅಷ್ಟು ನೋವಲ್ಲಿ ಕೇಳಿದೆ ನಾನು ಅವ್ರು ಒಂದೇ ಮಾತು ಹೇಳಿದ್ರು, ಇಲ್ಲ ಅಮ್ಮ ಈ ನಿಮ್ಮ ತೆಲುಗೈಟ್ಸಲ್ಲಿ ಕೆಲವೊಂದು ಕ್ಯಾಸ್ಟ್ ಇದೆ, ಅವ್ರು ಬಂದುಬಿಟ್ಟು ಈ ಅನೆಸ್ಟೀಷಿಯಾನ ಅವ್ರ ಮೈಗೆ ಮುಟ್ಟಿಸ್ಕೊಳ್ಳಲ್ಲ. ಏನಕ್ಕಂದರೆ ಅನೆಸ್ಟೀಷಿಯಲ್ಲಿ ಒಂದು ಪರ್ಟಿಕ್ಯುಲರ್ ಎನ್ಸೈಮ್ನ ಅವರು ಆ್ಯಡ್ ಮಾಡ್ತಾರಂತೆ. ಅದು ನನಗೆ ಕರೆಕ್ಟಾಗಿ ಐಡಿಯಾ ಇಲ್ಲ. ಅವ್ರು ಅವಾಗ ಹೇಳಿದ್ದು ನನಗೆ ಫ್ಲ್ಯಾಶ್ ಆಗಿದೆ ಅಷ್ಟೇ. ಇದನ್ನು ಅವ್ರ ಮೈಗೆ ಅವರು ಮುಟ್ಟಿಸ್ಕೊಳ್ಳಲ್ಲಮ್ಮ, ಅವ್ರಿಗಂತ ನಾವು ಬೇರೆ ಅನೆಸ್ಟಿಷಿಯಾ ರೆಡಿ ಮಾಡ್ತೀವಿ, ಸೊ ಹಾಕೋಕ್ಕೆ ನಾವು ಮುಂಚೆ ನಾವು ಕನ್ಫರ್ಮ್ ಮಾಡ್ಕೊತೀವಿ ಅಂತ ಹೇಳಿದ್ರು. ಅದೊಂಥರ ನಂಗೆ ತುಂಬ ವಿಯರ್ಡ್ ಅನಿಸ್ತು ನನಗೆ. ಸರಿ, ಅದೆಲ್ಲ ಆದಮೇಲೆ ನನಗೆ ಒಂದೊಂದೇ ನನ್ನ ಬಾಡಿ ಸೆನ್ಸಸ್ನ ಲೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ನನ್ನ ಕಣ್ಣೆಲ್ಲ ಕಟ್ಬಿಟ್ಟಿದ್ರು. ತುಂಬ ಒಂಥರ ನನಗೆ ಏನಂತಾರೆ, ತುಂಬ ಗಾಬರಿ ಆಗಿದ್ದೆ ನಾನು. ಏನಾಗುತ್ತೋ ಏನು ಸಡನ್ನಾಗಿ ಕರ್ಕೊಂಬಂದ್ಬಿಟ್ರಿ, ಆಚೆ ನಮ್ಮ ಯಜಮಾನ್ರು ಬಂದ್ರಲ್ಲ, ಅವ್ರ ಸ್ಥಿತಿ ಹೆಂಗಿದೆ, ನಮ್ಮ ಅಪ್ಪ ಅಮ್ಮ ಸ್ಥಿತಿ ಹೆಂಗಿದೆ, ನಮ್ಮ ಮಾವ ಅತ್ತೆ ಎಲ್ಲ ಇಮಿಡಿಯೇಟಾಗಿ ಎಲ್ಲರೂ ಬಂದುಬಿಟ್ರು. ನಮ್ಮ ನಾದಿನಿ ಮೈದ್ನ ನಮ್ಮ ಅಣ್ಣ ಎಲ್ಲರೂ ಸುತ್ತ ಆಚೆ ಒಂದು 15 ಜನ ಕಾಯ್ಕೊಂಡಿದ್ರು. ನಾನು ಲೇಬರ್ ವಾರ್ಡ್ ಹೋದಾಗ ನನಗಿಷ್ಟೇ ಕೇಳಿಸಿದ್ದು. ಡಾಕ್ಟ್ರು ಬಂದುಬಿಟ್ಟು ನನಗೆ ನನ್ನ ಮೈಂಡಲ್ಲಿ ಇದ್ದಿದ್ದು ಇಷ್ಟೇ, ಮಗು ಹುಟ್ಟಾದ್ಮೇಲೆ ಅದು ಯಾವ ಜೆಂಡರ್ ಅಂತ ನನಗೆ ಆಗಲಿ ನಮ್ಮ ಯಜಮಾನ್ರಿಗಾಗಲಿ ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ. ನನಗೆ ಈ ಲಾಸ್ಟಲ್ಲಿ ಆಗಿರೋ ಕಾಂಪ್ಲಿಕೇಶನ್ಸ್ ಎಲ್ಲ ನನ್ನ ತಲೆಯಲ್ಲಿ ಇದ್ದಿದ್ದು ಇಷ್ಟೇ, ಮಗು ಕರೆಕ್ಟಾಗಿ ಹೆಲ್ತಿಯಾಗಿ ಆಚೆ ಬರಬೇಕು, ಏನು ಕಾಂಪ್ಲಿಕೇಶನ್ಸ್ ಇಲ್ಲದೆ ಬರಬೇಕು ಅನ್ನೋದೇ ನನ್ನ ಮೈಂಡಲ್ಲಿ ಇದ್ದಿದ್ದು. ಸೊ ನಾನು ಕಣ್ಣು ಕಟ್ಟಿರೋದ್ರಿಂದ ಕಿವಿ ತುಂಬ ಆ್ಯಕ್ಟಿವಾಗಿ ಕೇಳಿಸ್ಕೊತಾ ಇದೆ, ಏನು ನಡೀತಾ ಇದೆ, ಏನು ಮಾತಾಡ್ತಾ ಇದ್ದಾರೆ. ಅದು ಕಾನ್ಷಿಯಸ್ನೆಸ್ ಬಂದ್ಬಿಟ್ಟು 50-50 ಆಗಿತ್ತು ನನಗೆ. ಸರೌಂಡಿಂಗಲ್ಲಿ ನಡೀತಾರೆ 50-50% ಕಾನ್ಷಿಯಸ್ ಇತ್ತು ನನಗೆ. ಸೊ ಆ ಕಾನ್ಷಿಯಸ್ ನಾನು ನೋಡಿದಾಗ ನಾನು ಜಸ್ಟ್ ಆ ಮಗು ಅಳೋ ಸೌಂಡೇ ಕೇಳಿಸ್ಕೊಂಡಿದ್ದು ನಾನು. ಇಟ್ಸ್ ಅ ಗರ್ಲ್ ಬೇಬಿ ಅಂತ ಹೇಳಿಬಿಟ್ಟು ಡಾಕ್ಟ್ರು ಬಂದು ನನ್ನ ಕೆನೆ ತಟ್ಟಿ ಹೇಳಿದ್ರು. ಅಷ್ಟೇ ನನಗೆ ಗೊತ್ತಾಗಿದ್ದು. ಅದಾದಮೇಲೆ ನಾನು ಕಣ್ಣು ಮುಚ್ಚಿಬಿಟ್ಟೆ. ನಾನು ಮಗುನ ಕ್ಲೀನ್ ಮಾಡಿ ಎತ್ಕೊಂಡೋಗಿ ಕೊಟ್ಟಿದ್ದಾರೆ ನಮ್ಮ ಮಮ್ಮಿ ಹತ್ರ. ನಮ್ಮ ಯಜಮಾನ್ರು ಎತ್ಕೊಂಡಿಲ್ಲ ಮಗುನ ಫಸ್ಟ್. ಏನಕ್ಕಂದ್ರೆ ಅವ್ರು ಫಸ್ಟು ನನ್ನ ನೋಡಬೇಕು ಅಂತ ಕಾಯ್ಕೊಂಡಿದ್ರು. ನಮ್ಮ ಮಮ್ಮಿನೇ ಫಸ್ಟ್ ಮಗು ಎತ್ಕೊಂಡಿದ್ರು. ಅವರಂತೂ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು. ನಾನು ಆಚೆ ಬರೋ ಗಂಟ ಕಾಯ್ಕೊಂಡೇ ಇದ್ರು. ನಾನು ನಿಮಗೆ ಇನ್ನೊಂದು ವಿಷಯವಾಗಿ ಹೇಳಿದ್ನಲ್ಲ, ನಂಗೆ ನೈಟ್ 9 ಏನು ಕೊಟ್ಟಿರಲಿಲ್ಲ ತಿನ್ನೋದಕ್ಕೆ. ಸೊ ನಾನು ನೆಕ್ಸ್ಟ್ ಡೇ ಮಧ್ಯಾಹ್ನ 3 ಗಂಟೆಗೆ ಗಲಾಟೆ ಮಾಡಿ ತಿಂದ್ಬಿಟ್ಟೆ ಅಂತ. ಸೊ ನಾನು ಮಾಡಿರೋ ಮಿಸ್ಟೇಕ್ ನೀವು ಯಾರೂ ಮಾಡಬೇಡಿ. ಸೊ ಆಪ್ರೇಷನ್ ಆಗಿ ಮಗುನ ಆಚೆ ಎತ್ಕೊಂಡು ಕೊಟ್ಟು ಕ್ಲೀನ್ ಮಾಡ್ತಾ ಇದ್ದಾರೆ. ಆಪ್ರೇಷನ್ ಥಿಯೇಟ್ರಲ್ಲೇ ವಾಂತಿ ಮಾಡಿಬಿಟ್ಟೆ ನಾನು. ಅವಾಗ ಇಮಿಡಿಯೇಟಾಗಿ ಅಲ್ಲಿರೋ ಡಾಕ್ಟ್ರು ಕೇಳಿದ್ದು ಒಂದೇ ಮಾತು, ನೀವು ಊಟ ಮಾಡಿದ್ರಾ ಅಂತ. ಹೌದು ಸರ್, ಈ ಥರ ಹೊಟ್ಟೆ ಹಸಿ ಆಗಿಬಿಟ್ಟಿತ್ತು, ಅದಕ್ಕೆ ತಿಂದ್ಬಿಟ್ಟೆ ಅಂತ ಹೇಳಿದ್ದೆ. ಆ ಅನೆಸ್ಟಿಷಿಯಾ ರಿಯಾಕ್ಷನ್ಗೆ ನಾನು ಏನೇನು ತಿಂದಿದ್ದು ಅಲ್ಲಿಗೆ ಇಮಿಡಿಯೇಟಾಗಿ ವಾಮಿಟ್ ಮಾಡಿಬಿಟ್ಟಿದ್ದೆ ನಾನು. ಸೊ ನಾನು ಮಾಡಿರೋ ಮಿಸ್ಟೇಕ್ ನೀವು ಯಾರೂ ಖಂಡಿತ ಮಾಡಬೇಡಿ. ಆಮೇಲೆ ನಾವು ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ವಾರ್ಡಿಗೆ ಶಿಫ್ಟ್ ಮಾಡಾದ್ಮೇಲೆ ಮಗುನ ತೊಗೊಂಬಂದು ತೋರಿಸಿದ್ರು. ತುಂಬ ಖುಷಿ ಆಯ್ತು ಎಲ್ಲರಿಗೂ. ಅಂದರೆ ನಿಮ್ಗೆ ಹೇಳಿಲ್ವಲ್ಲ ಏನಕ್ಕೆ ನನಗೆ ಆ ಥರ ಆಗಿತ್ತು ಅಂತ ಹೇಳ್ಬಿಟ್ಟು, ಅವಳಿಗೆ ಕರಳು ಸುಟ್ಕೊಂಡ್ಬಿಟ್ಟಿದ್ವಿ. 2 ಸತಿ ಕರಳು ಸುಟ್ಕೊಂಡು ಅವಳು ಆಚೆ ಬಂದಿರೋದು. ಸೊ ಹಾಗಾಗಿ ನನಗೆ ಮೂಮೆಂಟ್ಸ್ ಡೌನ್ ಆಗಿ ನನಗೆ ಅವಳದು ಆಕ್ಸಿಜನ್ ಲೆವೆಲ್ ಅವಳದು ಕಡಿಮೆ ಆಗ್ತಾ ಅವಳದು ಹಾರ್ಟ್ ರೇಟು ನಾನು ಟಯರ್ಡ್ ಆಗ್ತಾ ಹೋದೆ ಅದು. ಸೊ ಹಂಗಾಗಿ ಅವಳು ಕರಳು ಸುತ್ಕೊಂಡಿರೋದ್ರಿಂದಾನೇ ನಂಗೆ ಮೂಮೆಂಟ್ ಸ್ಟಾಪ್ ಆಗಿದ್ದು. ಹೆಂಗೋ ದೇವ್ರ ದಯೆಯಿಂದ ಎಲ್ಲನೂ ಚೆನ್ನಾಗಿ ಹೋಗಿ ಸೇಫಾಗಿ ಡೆಲಿವರಿ ಆಯಿತು. ಡಿಸೆಂಬರ್ 29 ಮಂಗಳವಾರ ಸಂಜೆ 7 ಗಂಟೆಗೆ ಹುಟ್ಟಲು ಅವರು. ನಮ್ಮ ಮನೇಲಿ ಎಲ್ಲರಿಗೂ ಅಷ್ಟೇ ಖುಷಿ, ಅಷ್ಟೇ ಸಂತೋಷ. ಇವತ್ತಿಗೆ ಅವಳಿಗೆ 9 ವರ್ಷ ಆಗ್ತಾಯಿದೆ ಅವಳಿಗೆ. ಆದರೆ 9 ವರ್ಷದಲ್ಲೂ ಅವಳಿಗೆ ತುಂಬ ಮೆಮೊರೀಸ್ ಇದೆ ಅವಳ ಜೊತೆ ನಮಗೆ. ಅವಳು ಫಸ್ಟು ಮಗು ನಮಗೆ ನಾನು ನಿಜ ಹೇಳ್ಬೇಕಂದ್ರೆ ನನ್ನ 2ನೇ ಮಗಳಿಗಿಂತ ನನ್ನ ಫಸ್ಟ್ ಮಗಳಿಗೆ ನಮ್ಮ ಪ್ರಯಾರಿಟೀಸ್ ಯಾವಾಗಲೂ ಜಾಸ್ತಿನೇ ಇತ್ತು. ಅವಳು ಹೆಂಗೆ ಬೆಳೆದ್ಲು,
ಅವಳು ಯಾವಾಗಲೂ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಾನು ಚಿಕ್ಕ ಮಗಳು ಮಾಡೋಷ್ಟು ಗಲಾಟೆನೂ ಅವಳು ಮಾಡಿಲ್ಲ. ಅವಳು ಈ ಚಿಕ್ಕ ಮಗಳು ಮಾಡೋ ಗಲಾಟೆನ ನೋಡಿದ್ರೆ ಯಪ್ಪ ಇವಳನ್ನ ಹೆಂಗಪ್ಪ ಬೆಳೆಸೋದು ಅನ್ನೋದೊಂದು ಫೀಲ್ ಆಗುತ್ತೆ. ನಾನು ದೊಡ್ಡ ಮಗಳು ಅವಾಗಾಗಲೂ ಸರಿ ಈಗಾಗಲೂ ಸರಿ ಮುತ್ತು ಅಂತಾರಲ್ಲ ಆ ಥರ ಅವಳು. ಹೇಳಿದ ಮಾತು ಖಂಡಿತ ಕೇಳ್ತಾಳೆ. ಅವಳಂಥ ಮಗಳು ಇನ್ಯಾರಿಗೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನಾನು ನಮ್ಮ ಯಜಮಾನ್ರು ಪ್ರೌಡ್ ಪೇರೆಂಟ್ಸ್ ಅವಳಿಗೆ. ನಮಗೆ ತುಂಬ ಕಡೆ ನಮ್ಮನ್ನ ಹೆಮ್ಮೆ ಪಡಿಸಿದ್ದಾಳು ಅವಳು. ಎಷ್ಟೊಂದು ಕಾಂಪಿಟೇಷನ್ಸೇ ಆಗಲಿ, ಓದಲ್ಲಾಗಲಿ, ಎಲ್ಲದರಲ್ಲೂ ಎಕ್ಸಲೆಂಟ್ ಅವಳು ಕೆಲವೊಂದು ಚೈಲ್ಡ್ಹುಡ್ ಪಿಕ್ಸ್ ಎಲ್ಲ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಖಂಡಿತ ನೋಡಿ. ಇದು ನನ್ನ ಫಸ್ಟ್ ಡೆಲಿವರಿ ಎಕ್ಸ್ಪೀರಿಯೆನ್ಸು. ಇನ್ನೊಂದು ದಿನ ಖಂಡಿತ ನಾನು ನನ್ನ ಸೆಕೆಂಡ್ ಡೆಲಿವರಿ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಎಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ನಿಮಗೆ ಈ ಥರ ಯಾವುದಾದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಎ ನೈಸ್ ಡೇ. ಬಾಯ್.